ಹಸುವಿನ ಮೇಲೆ ಚಿರತೆ ದಾಳಿ, ರಕ್ತ ಹೀರುತ್ತಿರುವ ದೃಶ್ಯ ಸೆರೆ, ಗ್ರಾಮಸ್ಥರಲ್ಲಿ ಹೆಚ್ಚಾದ ಆತಂಕ. ಪ್ರಧಾನಿಯಿಂದ ಸಾಮಾನ್ಯನವರೆಗೂ ಒಂದೇ ಮತದಾನದ ಹಕ್ಕು, ಇದು ಪವಿತ್ರ ಪ್ರಜಾಪ್ರಭುತ್ವದ ಸೌಂದರ್ಯ, ಜಿಲ್ಲಾಧಿಕಾರಿ ಜಿ ಪ್ರಭು. ಲೇಔಟ್ ನಿರ್ಮಾಣದ ನಡುವೆ ರಾಜಕಾಲುವೆ, ಚೆಕ್ ಡ್ಯಾಂಗಳ ಗುಳುಂ, ಪ್ರಭಾವಿ ರಾಜಕಾರಣಿ ಕೈವಾಡ ಶಂಕೆ, ಅಧಿಕಾರಿಗಳ ಸಾಥ್ ಆರೋಪ. ಬಳಕೆಗೆ ಬಾರದ ಲಕ್ಷಾಂತರ ರೂಪಾಯಿ ವೆಚ್ಚದ ಧೋಬಿ ಘಾಟ್, ಸಮರ್ಪಕ ವೈದ್ಯಕೀಯ ಸೇವೆ ದೊರೆಯದ ಆಸ್ಪತ್ರೆ, ಗ್ರಾಮಸ್ಥರ ತೀವ್ರ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಂದು ಗ್ರಾಮದಲ್ಲಿ ರಾತ್ರಿ ಆದ್ರೆ ಸಾಕು ಚಿರತೆಗಳ ಕಾಟ ಹೆಚ್ಚಾಗಿದೆ. ಮತ್ತೊಂದೆಡೆ ಜಮೀನಿನಲ್ಲಿದ್ದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದು ತಿನ್ನುತ್ತಿರುವ ಭಯಾನಕ ದೃಶ್ಯ ಸೆರೆಯಾಗಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಭಯಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಒಂದೆಡೆ ಹಸುವಿನ ರಕ್ತ ಹೀರುತ್ತಿರುವ ಚಿರತೆಯ ದೃಶ್ಯಗಳು, ಮತ್ತೊಂದೆಡೆ ದೇಶದ ಪ್ರಖ್ಯಾತ ಆಶ್ರಮವಾಸಿಗಳ ಗ್ರಾಮದಲ್ಲಿ ಚಿರತೆಗಳು ಓಡಾಡುತ್ತಿರುವ ದೃಶ್ಯಗಳು. ಇಂತಹ ದೃಶ್ಯಗಳು ಸೆರೆಯಾಗಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಲೋಕ ಶಿಕ್ಷಣ ಸಂಸ್ಥೆಗಳ ಸತ್ಯಸಾಯಿ ಗ್ರಾಮದ ಬಳಿ. ಮುದ್ದೇನಹಳ್ಳಿ ಸಮೀಪದ ಕಣಿವೆ ನಾರಾಯಣಪುರ ಗ್ರಾಮದ ರೈತ ರವಿಕುಮಾರ್ ಅವರ ಜಮೀನಿನಲ್ಲಿ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದಿದೆ. ಬಳಿಕ ಹಸುವನ್ನು ಎಳೆದೊಯ್ದು ತಿನ್ನುತ್ತಿರುವ ವಿಡಿಯೋವನ್ನು ಹಸುವಿನ ಮಾಲೀಕ ರವಿ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇದರಿಂದ ಕಣಿವೆ ನಾರಾಯಣಪುರ ಗ್ರಾಮದಲ್ಲಿ ರಾತ್ರಿ ವೇಳೆ ಚಿರತೆಗಳ ಭೀತಿ ಎದುರಾಗಿದೆ. ರೈತರು ಜಮೀನಿನ ಕಡೆ ಹೋಗಲು ಸಹ ಭಯ ಪಡುತ್ತಿದ್ದಾರೆ. ನಾವು ಮಕ್ಕಳು ಹೆಂಗಸರು ಎಲ್ಲ ಬರ್ತಾರೆ ಜೀತ ಹಸುಗಳು ಹೇಳ್ಕೊಂಡು. ಕಷ್ಟ ಬಿದ್ದು ನಾವು ಬೆಡ್ದಾಗ ಬಂದರೆ ಚಿರತೆಗಳ ಕಾಟ ಜಾಸ್ತಿ ನಮಗೆ. ಮೇವಕ್ಕೆ ಬಿಡಲ್ಲ. ಮೇಯ್ತಾ ಇದ್ರೆ ನೋಡಿ, ಮಧ್ಯಾಹ್ನ ಮೇಯ್ತಾ ಇದ್ರೆ 3 ಮೇಯ್ತಾ ಇದ್ರೆ ಬಂದು ಓಡಿಸ್ಕೊಂಡು ಹೋಗ್ಬಿಟ್ಟು ಸಾಯ್ಸಕ್ಕೆ ಬಿಟ್ಟಿದೆ. ಇದನ್ನು ಫಾರೆಸ್ಟ್ನವರು ಏನಾನ ಮಾಡಿ ಬೋನೋಗೇನೋ ಇಕ್ಬಿಟ್ಟು ಅದನ್ನು ಹಿಡಿಬೇಕು. ನಮಗೆ ಭಾರಿ ತೊಂದರೆ ಕೊಡ್ತಾಯಿದೆ. ನನ್ನವು 6 ಮೇಕೆ ತಿಂದಾಕ್ದ್ವು. ಆವಾಗೂ ಹೇಳಿದ್ದೀನಿ, ಅವರು ತಲೆಗೆ ಹಾಕ್ಕೊಂಡಿಲ್ಲ. ಅವ್ರಿಗೇನೋ ಬರ್ತಾರೆ, ಗಾಡಿನಾಗ ಬರ್ತಾರೆ, ರೋಡಿಂದ ಬಂದು ರೋಡಿಂದ ಹೋಗ್ತಾರೆ. ಅವ್ರ ಪರಿಹಾರ ಏನಂತ ಗೊತ್ತಾಗಲ್ಲ ಅವ್ರಿಗೆ. ರೈತರ ಕಷ್ಟ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಸ್ವಲ್ಪ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, ತಗೊಡ್ತಾರೆ, ಓದ್ತಾ ಇರ್ತಾರೆ ಅವರು. ನಾವು ನೋಡಿದಾಗ ಮೇಯ್ತಾ ಇತ್ತು ಮೇಯ್ತಾ ಇದ್ರನ್ನ ಬಂದು ಓಡಿಸ್ಕೊಂಡು ಹೋಗ್ಬಿಟ್ಟು ದಬ್ಬಾಕ್ಬಿಡ್ತು. ಇವರು ಮೇಯ್ಸಕ್ಕೆ ಬಂದಿದ್ರಲ್ಲ, ಅವರು ಕಿರ್ಚ್ಕೊಂಡವ್ರೆ. ಕಿರ್ಚ್ಕೊಂಡಾಗ ಅಲ್ಲಿ ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ದಬ್ಬಾಕ್ಬಿಟ್ಟದೆ. ಎಷ್ಟು ಭಯಂಕರವಾಗಿತ್ತು? ಸುಮಾರು ಭಯಂಕರವಾಗಿತ್ತು. ಹಾಂ, ಹೋಗೋಕ್ಕಾಗಲ್ಲ, ಭಯ ಆಗುತ್ತೆ ನಮಗೆ. ಅಷ್ಟು ದಪ್ಪ ಐತೆ ಅದು. ಇವಾಗ ನೋಡಿ, ನಾವು ಈಡಿನಾಗ ತಗೊಂಡಿದ್ದೀವಲ್ಲ, ಅದನ್ನು ಮತ್ತೆ ಬಂದು ತಿರ್ತೈತೆ, ರಿಟರ್ನ್ ತಿಂತಾ ಇರೋದು. ಹಾಂ, ರವಿಕುಮಾರ್ ಅಂತೇಳಿ. ಈಗ ನೀವು ನೋಡಿದ್ರಲ್ಲ ಅಲ್ಲಿ ಹಸು ಏನಾಗಿದೆ ಅಂತ. ಈಗ ಹಸು ಮೇಲೆ ದಾಳಿ ಮಾಡಿದೆ, ನೆಕ್ಸ್ಟ್ ಮನುಷ್ಯರ ಮೇಲೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಇಲ್ಲಿ ಮನುಷ್ಯರೆಲ್ಲ ಓಡಾಡೋಕ್ಕಾಗುತ್ತಾ? ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನೋ ಸ್ವಲ್ಪ ಅವನ್ನೆಲ್ಲ ಹಿಡಿದು ಹಂಗೇನೋ ಇದು ಮಾಡ್ಬೇಕು. ಮಕ್ಕಳು ಮರಿಯೆಲ್ಲ ಬರ್ತಾ ಇರ್ತಾರೆ ಇಲ್ಲಿ. ತುಂಬ ಯಾವ ಹೊತ್ತಲ್ಲಿ ಬರ್ತಾರೆ. ತುಂಬ ಕಷ್ಟ ಆಗುತ್ತೆ ಸರ್ ಈ ಕಡೆ. ಈ ಬೆಳಗ್ಗೆ ನಮ್ಮ ತಾಯಿ ಈ ಕಡೆ ಇದ್ರಂತೆ, ಇನ್ನೇನು ಅಂದವೇ ಇನ್ನು ಹೊಡ್ಕೊಂಡು ಹೋಗ್ಬೇಕು ಟೈಮಿಂಗ್ಸು. ಆವಾಗ ಒಂದು ಹಸು ಅಲ್ಲಿದೆ, ಅದು ಸ್ಕೆಚ್ ಹಾಕುತ್ತೆ ಯಾವ ಥರ ಹಸುನ ಹಿಡಿಬೇಕು ಅಂತೇಳಿ. ಆಗೇನು ಮಾಡಿದೆ, ಬೀಡಾಗಿಂದ ಅಲ್ಲಿ ಒಳಗಡೆ ಎಳ್ಕೊಂಡು ಹೋಗ್ಬಿಟ್ಟಿದೆ ಹಸುನ ಎಳ್ಕೊಂಡೋಗಿ ತಿರ್ಗಾ 4-5 ಬಾರಿ ಬಂದು ಮತ್ತೆ ಆ ಥರ ಇದು ಮಾಡಿದೆ ಹಸುನ. ಕಿರ್ಚ್ಕೊಂಡು ಅಳ್ತಾಯಿದ್ರು. ನಾನು ಬರೋಷ್ಟೊತ್ತಿಗೆ ಯಾಕ ಅಂತೇಳಿ ನನಗೆ ಯಾರೋ ಕಾಲ್ ಮಾಡಿದ್ರು. ಆಮೇಲೆ ನಾನು ಬೇಗ ಬಂದೆ. ಆಮೇಲೆ ಯಾಕಕ್ಕ ಹಿಂಗೆ ಕುತ್ಕೊಂಡಿದ್ದೆ ಅಂದರೆ, ಹೋಗ ಇಷ್ಟು ದಿನ ಸಾಕಿದ್ದು ಏನೋ ಆಯಿತು ಅಂದು ಅಳ್ತಾಯಿದ್ರು. ಅಳಬೇಡ ಬಿಡು ಅಂತೇಳಿ, ನಿಂಗೇನಾಗಿಲ್ಲ ಅಂತೇಳಿ ನಾನು ಸಮಾಧಾನ. ವೀಡಿಯೋ ನಾನೇ ಮಾಡಿದ್ದು. ಬಂದ ಮೇಲೆ ಅದಕ್ಕೆ ಮುಂಚೆನೇ ಇನ್ಸ್ಟೆಂಟ್ ಆಗಿಬಿಟ್ಟಿತ್ತು ಆಗ. ಆಮೇಲೆ ನಾವು ದೂರದಿಂದನೇ ಸುಮಾರು ಒಂದು 100 ಮೀಟ್ರ್ ದೂರದಿಂದನೇ ನಾವು ವೀಡಿಯೋ ಮಾಡಿ ಮತ್ತೆ ಇದು ಮಾಡಿದ್ದು. ಭಯ ಆಗುತ್ತೆ, ದೂರದಿಂದನೇ ಭಯ ಆಗುತ್ತೆ. ಇನ್ನು ಹತ್ರಕ್ಕೆ ಹೋದರೆ ಭಯ ಆಗಿರಲ್ವಾ? ದಪ್ಪ ಇದೆ, ಸುಮಾರು ದಪ್ಪ ಇದೆ ಅದು. ಈ ಕಡೆ ಬರೋಕ್ಕೆ ಭಯ. ಹಗಲಲ್ಲೇ ಇವಾಗ ಮಧ್ಯಾಹ್ನ ಟೈಮಲ್ಲೇ ಬರುತ್ತೆ ಅಂದರೆ, ಇನ್ನು ಇಷ್ಟೊತ್ತಿನಲ್ಲೇ ಯಾರನ್ನ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೆಡೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದ ಕಾಂಪೌಂಡ್ನಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗಿದೆ. ಪದೇ ಚಿರತೆಗಳು ಸತ್ಯಸಾಯಿ ಗ್ರಾಮದ ಆಶ್ರಮದ ಆವರಣಕ್ಕೆ ನುಗ್ಗುತ್ತಿವೆ. ಸಿಸಿಟಿವಿಯಲ್ಲಿ ಚಿರತೆಗಳ ಓಡಾಟದ ದೃಶ್ಯಗಳು ಸೆರೆಯಾಗಿದ್ದು, ಆಶ್ರಮವಾಸಿಗಳು ರಾತ್ರಿಯಾದರೆ ಹೊರಗೆ ಬರಲು ಹೆದರುತ್ತಿದ್ದಾರೆ. ಹಗಲಿನಲ್ಲಿ ಜಮೀನಿನಲ್ಲಿ, ರಾತ್ರಿಯಾದರೆ ಆಶ್ರಮದ ಆವರಣದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಈ ಚಿರತೆ ನಮ್ಮ ಈ
ಸ್ಟೇಡಿಯಂ, ಅಂತಾರಾಷ್ಟ್ರೀಯ ಕ್ರೀಡಾ ಒಂದು ಸ್ಟೇಡಿಯಂ ಏನಿದೆ ಅದು ಕಂಡುಕೊಂಡಿರ್ತಕ್ಕಂಥ ಬೆಟ್ಟದಲ್ಲಿ ಆಗಾಗ ನಾವು ಚಿರತೆಯನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಮೊನ್ನೆ ನಮ್ಮ ಸೆಕ್ಯೂರಿಟಿ ಅವರೆಲ್ಲ ಹೋಗಿ ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಆತಂಕ ಉಂಟಾಗಿದೆ. ಇಲ್ಲಿ ದೇವ್ರ ದಯೆಯಿಂದ ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ ಅನ್ನೋದು ನಮ್ಮ ಒಂದು ಆರೈಕೆ. ಆದರೆ ಜನರಿಗೆ ಅದನ್ನು ನೋಡಿದ ತಕ್ಷಣ ಒಂದು ಭಯ ಉಂಟಾಗುತ್ತೆ. ಮತ್ತು ಸುತ್ತಮುತ್ತಲು ಕೆಲವು ಹಳ್ಳಿಗಳಲ್ಲಿ ಹಸುಗಳನ್ನು ತಿಂದಿದೆ, ಕುರಿಗಳನ್ನು ತಿಂದಿದೆ ಮತ್ತು ನಾಯಿಗಳನ್ನು ತಿಂತಾ ಇದೆ ಅಂತ ಕೇಳಿದ್ದೇವೆ. ಈ ತೊಂದರೆ ಆಗಬಾರ್ದು. ನಮ್ಮಲ್ಲಿ ಕೂಡ ಮಕ್ಕಳಿಗೆ ಸುಮಾರು ಜನ ಇಲ್ಲಿ ಈಗ ಆಶ್ರಮದಲ್ಲಿ ಒಂದು 8,000 ಜನ ಇದ್ದಾರೆ. ಇಷ್ಟು ಜನ ಇರೋದ್ರಿಂದ ಸ್ವಲ್ಪ ಭಯ ಆತಂಕ ಅನ್ನೋದಿದೆ. ಆದಷ್ಟು ಬೇಗ ಒಂದು ಇದಕ್ಕೆ ಪರಿಹಾರ ಅರಣ್ಯ ಇಲಾಖೆಯವರು ಪಾಪ ತಮ್ಮ ಪ್ರಯತ್ನ ತಾವು ಮಾಡ್ತಾ ಇದ್ದಂಥ ಅಧಿಕಾರಿಗಳನ್ನು ನಾವು ಕೂಡ ಸಂಪರ್ಕ ಮಾಡಿದ್ದೇವೆ. ಅವ್ರು ಆದಷ್ಟು ಬೇಗ ಒಂದು ಪರಿಹಾರ ಕೊಟ್ಟರೆ ಒಳ್ಳೆಯದು. ಈ ಜನರಲ್ಲಿ ಇರ್ತಕ್ಕಂಥ ಒಂದು ಭಯನ ಹೋಗಲಾಡಿಸೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ನಿರ್ಭೀತಿಯಿಂದ ಜನ ಓಡಾಡೋಕ್ಕಾಗಬೇಕು. ನಮ್ಮ ಮಕ್ಕಳು ಕೂಡ ಈ ಕಡೆ ಸ್ಟೇಡಿಯಂ ಕಡೆಗೆ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಈಗ ಈ ಬೆಟ್ಟದಲ್ಲೇ ಇದೆ, ಮಕ್ಕಳು ಗಮನಿಸಿದ್ದಾರೆ ಅದನ್ನು, ನಮ್ಮ ಸೆಕ್ಯೂರಿಟಿ ಅವರು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಮಕ್ಕಳು ಈ ಕಡೆ ಸ್ಟೇಡಿಯಂ ಕಡೆ ಬರಬೇಕಾದ್ರೆ ಸ್ವಲ್ಪ ಹೆದರ್ತಾರೆ. ಆದ್ದರಿಂದ ಅರಣ್ಯ ಇಲಾಖೆಯವರು ಈ ಬಗ್ಗೆ ಕೂಡಲೇ ಒಂದು ಕ್ರಮ ಕೈಗೊಂಡ್ರೆ ಅನುಕೂಲ ಆಗುತ್ತೆ. ಜನರಿಗೂ ಕೂಡ ನಿರ್ಭೀತಿಯಿಂದ ಈ ಕಡೆ ಹೊಲ ಗದ್ದೆಗಳಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ. ಇನ್ನು ರೈತರ ಹಸು ಈಗಾಗಲೇ ಚಿರತೆಗೆ ಬಲಿಯಾಗಿದೆ. ಇದರಿಂದ ಜನರ ಭಯವೂ ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೊಂದೆಡೆ ರಾತ್ರಿಯಾದರೆ ಸಾಕು ಚಿರತೆಗಳು ಸತ್ಯಸಾಯಿ ಆಶ್ರಮದತ್ತ ಮುಖ ಮಾಡುತ್ತಿವೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ ಚಿರತೆಗಳನ್ನು ಸೆರೆ ಹಿಡಿಯಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದ ಪ್ರಧಾನಮಂತ್ರಿ ಮತ್ತು ಸಾಮಾನ್ಯ ನಾಗರಿಕರಿಗೆ ಒಂದೇ ಮೌಲ್ಯಯುತ ಮತದಾನದ ಹಕ್ಕು ನೀಡಿರುವುದೇ ನಮ್ಮ ಸಂವಿಧಾನ. ಅದೇ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ. ಮತದಾನದ ಹಕ್ಕು ಪವಿತ್ರ, ಅದನ್ನು ಸರಿಯಾಗಿ ಬಳಸಬೇಕೆಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಬಿಎಲ್ಒಗಳು, ಮೇಲ್ವಿಚಾರಕರು ಮತ್ತು ನೋಡಲ್ ಅಧಿಕಾರಿಗಳನ್ನು ಅಭಿನಂದಿಸಿ ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿದ್ದಾರೆ. 24 ವರ್ಷಗಳ ನಂತರ ಹೊಸದಾದ ಹಾಗೂ ದೋಷರಹಿತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಭಾರತ ಚುನಾವಣಾ ಆಯೋಗದ ಮಹತ್ವಾಕಾಂಕ್ಷೆಯ ಸಂಕಲ್ಪವಾಗಿದ್ದು, ಅದರ ಭಾಗವಾಗಿ ಜಿಲ್ಲೆಯಾದ್ಯಂತ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನ ಕಳೆದ ಜೂನ್ 29ರಿಂದ ಸಮರ್ಪಕವಾಗಿ ಕೈಗೊಳ್ಳಲಾಗಿದೆ ಎಂದರು. ಭಾರತ ಸಂವಿಧಾನದ ಮೂಲ ಆಶಯವೇ ಸರ್ವರು ಸಮಾನರು ಎಂಬುದಾಗಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಣ್ಯ ವ್ಯಕ್ತಿಗಳಾಗಲಿ ಅಥವಾ ಸಾಮಾನ್ಯ ನಾಗರಿಕರಾಗಲಿ ಪ್ರತಿಯೊಬ್ಬರಿಗೂ ಒಂದೇ ಮತದ ಹಕ್ಕು ಇದೆ. ಮತದಾನದ ಹಕ್ಕಿನ ವಿಚಾರದಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬ ಅರ್ಹ ನಾಗರಿಕರು ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡು ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಕರೆ ನೀಡಿದ್ದಾರೆ. ಅರಿವು ಕಾರ್ಯಕ್ರಮ ಎಷ್ಟು ಮುಖ್ಯ ಅಂತಂದ್ರೆ, ಈ ಅರಿವು ಕಾರ್ಯಕ್ರಮದಿಂದ ಈ SIR ನ ನೈಜ ವಸ್ತುಸ್ಥಿತಿ, ಈ SIR ನ ಪರಿಣಾಮ ಏನಾಗ್ತಾ ಇದೆ, ಹೇಗೆ ಪಾರದರ್ಶಕವಾಗಿ ಕೆಲಸ ಮಾಡಲಾಗ್ತಾ ಇದೆ, ನಮ್ಮೆಲ್ಲರ ಆಶಯ ಅದೇನೆ, ಇಡೀ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಅಂತಕ್ಕಂಥದ್ದು. ಆ ಸಂವಿಧಾನ ನಮ್ಮೆಲ್ಲರಿಗೂ ಒಂದು ಸಣ್ಣ ಸಣ್ಣ ಅವಕಾಶಗಳನ್ನು, ಜವಾಬ್ದಾರಿಯನ್ನು ಕೊಟ್ಟಿದೆ ಸೇವೆ ಮಾಡಲಿಕ್ಕೆ, ನಾಗರಿಕ ಸೇವೆ ಮಾಡಲಿಕ್ಕೆ. ಆ ಸೇವೆಯ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೆ ನಾವು ನಿಷ್ಠೆಯಿಂದ ಇರಬೇಕಾದ್ರೆ ಆ ಸಂವಿಧಾನದ ಮೂಲ ಆಶಯ ಪ್ರಜಾಪ್ರಭುತ್ವ. ಆ ಮೂಲ ಆಶಯ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಚುನಾವಣೆಗಳು, ಚುನಾವಣೆಗಳ ಭದ್ರ ಬುನಾದಿ ಮತದಾರರ ಪಟ್ಟಿ. ಸೊ ಹಾಗಾಗಿ ಇದು ಮೂಲಭೂತ ಕೆಲಸ ನಮ್ಮ ಸೇವೆಯಲ್ಲಿ ಅಂತಕ್ಕಂಥದ್ದನ್ನು ಗ್ರಹಿಸಿ ಮಾಡಿದಂಥ ಅದಕ್ಕೆ ಅದರ ಜೊತೆ ನಿಂತ ಎಲ್ಲ ಭಾಗಿದಾರರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು 100% ಪೂರ್ಣಗೊಳಿಸಿದ 30 ಮತಗಟ್ಟೆ ಅಧಿಕಾರಿಗಳು, 6 ನೋಡಲ್ ಅಧಿಕಾರಿಗಳು ಹಾಗೂ 8 ಮೇಲ್ವಿಚಾರಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಮತದಾರರ ನೋಂದಣಾಧಿಕಾರಿ SS ಅಬೀದ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಸುಬ್ಬಾರೆಡ್ಡಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ PD ಮಂಜುನಾಥ್, ತಹಸೀಲ್ದಾರ್ ಗಗನಾ ಸಿಂಧು ಮತ್ತಿತರರು ಹಾಜರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬೃಹತ್ ರಕ್ತದಾನ ಶಿಬಿರ
ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಆಶ್ರಯದಲ್ಲಿ 111ನೇ ಶ್ರೀ ಸಿವಿವಿ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ದಿನಾಂಕ 23ನೇ ಜುಲೈ 2026ರಂದು. ಸ್ಥಳ ಕೆವಿ ಕ್ಯಾಂಪಸ್ ಚಿಕ್ಕಬಳ್ಳಾಪುರ. ಕೆವಿ ದತ್ತಿಗಳ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರ ನೇತೃತ್ವದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಈ ಬಾರಿಯೂ ಸಹ ಬೃಹತ್ ರಕ್ತದಾನ ಶಿಬಿರದ ಮೂಲಕ ಮತ್ತಷ್ಟು ಜೀವಗಳನ್ನು ಉಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬನ್ನಿ, ಭಾಗವಹಿಸಿ, ಈ ಮಹತ್ ಕಾರ್ಯದಲ್ಲಿ ನೀವು ಸಹ ಭಾಗಿಯಾಗಿ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಪ್ರಭಾವಿ ರಾಜಕಾರಣಿ ಮನೆತನಕ್ಕೆ ಸೇರಿದ 30 ಎಕರೆ ಜಮೀನಿನಲ್ಲಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದಾರೆ. ಅದಕ್ಕಾಗಿ ಅಕ್ಕಪಕ್ಕದ ಬೃಹತ್ ರಾಜಕಾಲುವೆ, ಚೆಕ್ ಡ್ಯಾಂಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಇದಕ್ಕೆ ಅಧಿಕಾರಿಗಳ ಸಾಥ್ ಇದೆ ಎಂಬ ಗಾಳಿ ಸುದ್ದಿ ಸಹ ಹರಿದಾಡುತ್ತಿದೆ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಹೊಂದಿದಂತೆಲ್ಲ ಇಲ್ಲಿಯ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ. ಅದರಲ್ಲೂ ಜಿಲ್ಲೆಯಲ್ಲಿ ಸಾವಿರಾರು ಎಕರೆಗಳಷ್ಟು ಲೇಔಟ್ಗಳ ನಿರ್ಮಾಣವೂ ಆಗ್ತಿದೆ. ಹೀಗಿರುವಾಗ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯ ಶ್ರೀನಿವಾಸ ಸಾಗರ ಪಕ್ಕದಲ್ಲಿ ಲೇಔಟ್ ಒಂದು ನಿರ್ಮಾಣವಾಗಿದೆ. ಇದು ಬಳ್ಳಾರಿ ಮೂಲದ ಬಿಜೆಪಿ ಮಾಜಿ ಸಚಿವರದ್ದು ಎಂದು ಕೇಳಿಬರುತ್ತಿದ್ದು 30 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಿದೆ. ಆದರೆ ರಾಜಕೀಯ ಪ್ರಭಾವ ಹಾಗೂ ಸ್ಥಳೀಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಲೇಔಟ್ ನಿರ್ಮಾಣದ ಪಕ್ಕದಲ್ಲಿರುವ ಶ್ರೀನಿವಾಸ ಸಾಗರದ ಜಲಾಶಯಕ್ಕೆ ಸೇರುವ ನೀರಿನ ಬೃಹತ್ ರಾಜಕಾಲುವೆಗಳನ್ನು ನುಂಗಿದ್ದು ಅಲ್ಲದೆ ಸರ್ಕಾರದಿಂದ ನಿರ್ಮಾಣವಾಗಿರುವ ಚೆಕ್ ಡ್ಯಾಮ್ ಅನ್ನು ಸಹ ನುಂಗಲು ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಸಾರ್ವಜನಿಕರ ದೂರಿನಂತೆ ಸ್ಥಳಕ್ಕೆ ಭೇಟಿ ನೀಡಿದ ನಮ್ಮ ತಂಡ ರಾಜಕಾಲುವೆಯಲ್ಲಿದ್ದ ಮಣ್ಣನ್ನು ಅಧಿಕಾರಿಗಳಿಂದ ಯಾವುದೇ ಪರವಾನಗಿ ಪಡೆಯದೆ ಅಕ್ರಮವಾಗಿ ಲೇಔಟ್ ನಿರ್ಮಾಣಕ್ಕೆ ಬಳಸುತ್ತಿದ್ದಾರೆ.
ಪಕ್ಕದಲ್ಲೇ ಇದ್ದ ಚೆಕ್ ಡ್ಯಾಮ್ ಅನ್ನ ನುಂಗಲು ಯತ್ನಿಸಿದ್ದು ಅಷ್ಟೊತ್ತಿಗಾಗಲೇ ನಮ್ಮ ಎಂಟ್ರಿಯಿಂದ ಕೆಲಸ ನಿಲ್ಲಿಸಿ ನಂಬರ್ ಪ್ಲೇಟ್ ಇಲ್ಲದ ಜೆಸಿಬಿ ಟ್ರ್ಯಾಕ್ಟರ್ಗಳು ಅಲ್ಲಿಂದ ಕಾಲ್ಕಿತ್ತವು. ಅಕ್ರಮವಾಗಿ ಮಾಡುತ್ತಿದ್ದ ಕೆಲಸವನ್ನ ತಡೆಯಲು ಮುಂದಾಗಿದ್ದ ಪತ್ರಕರ್ತರ ಮೇಲೆಯೂ ಸಹ ಲೇಔಟ್ ಒಳಗಡೆ ಬರದಂತೆ ಲೇಔಟ್ ಮ್ಯಾನೇಜರ್ ರೌಡಿಸಂ ತೋರಿದ್ದಾನೆ. ಯಾರಿಗೆ ಸೆಕ್ಯೂರಿಟಿಗೆ ಏನಂತ ಪರ್ಮಿಷನ್ ಕೊಟ್ಟು ನಾನು ಒಳಗಡೆ ಹೋಗ್ಬೇಕಪ್ಪ ಅಂತ ಹೇಳ್ಬಿಟ್ಟು ಹೇಳಿ ಬರ್ಬೇಕಲ್ಲ ನೀನು. ಹಂಗ ಅನ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೋಬಹುದು ಒಳಗಡೆ. ನಾವೇನ್ ಮಾಡ್ಕೊಂತ ಇದೀವಿ, ನಾವೇನ್ ಕಳ್ತನ ಮಾಡ್ತಾ ಇದ್ವಿ, ಯಾರ್ದನ ಇಲ್ಲ ಇದೇನ್ ಮಾಡ್ತಾ ಇಲ್ವಲ್ಲ ನಾವು. ನಾವೇನ್ ಒತ್ತುವರಿ ಮಾಡಿ ಇಲ್ಲ ಅಂದ್ರೆ ಯಾರ್ದನ್ನ ಕಬ್ಜಾ ಮಾಡ್ಕೊಂಡಿದ್ರೆ ಹೇಳ್ಬೇಕು ನೀವು. ನಾವೇನ್ ಕಬ್ಜಾ ಮಾಡ್ತಾ ಇಲ್ವೇ ನಾವು. ಮತ್ತೆ ಯಾಕೆ ಬಂದ್ರೆ ಏನ್ ತಪ್ಪಾಗುತ್ತೆ? ಬಂದ್ರೆ ಪರ್ಮಿಷನ್ ನಿಮ್ಮ ಮನೆಗೆ ನೀವು ಪರ್ಮಿಷನ್ ಬಂದ್ರೆ ಚೆನ್ನಾಗಿರ್ತದ. ಮತ್ತೆ ಇದು ಅಪ್ರೂವಲ್ ಆಗಿದೆ ತಾನೆ? ಅಪ್ರೂವಲ್ ಆಗಿದೆ ಅಲ್ಲ. ಅಪ್ರೂವಲ್ ಆದ್ಮೇಲೆ ಇಲ್ಲಿ ರೋಡ್ ಯಾರು ಬರುತ್ತೆ? ಯಾರಿಗೆ? ಈ ರೋಡ್ ಪಂಚಾಯತಿಗೆ ಬರುತ್ತೆ. ಅದು ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಿರ್ತೀವಿ, ಎಲ್ಲ ಮಾಡಿರ್ತೀವಿ. ಇಲ್ಲಿ ಅಷ್ಟೇ ಇವೆ ಅಷ್ಟೆಂಟ್ ಕೇಳ್ರಿ ಪಂಚಾಯತಿಗೆಲ್ಲ ಖಾತೆಗಳೆಲ್ಲ ರಿಲೀಸ್ ಆಗಿದಾವೆ. ಹಂಗ್ ಬರಬಾರ್ದು, ಯಾರು ಒಳಗಡೆ ಬರಂಗಿಲ್ಲ. ಹೆಂಗ್ ಬರಕಾಗುತ್ತೆ? ಯಾಕೆ ಬರಬಾರ್ದು? ಒಂದು ಅಪಾರ್ಟ್ಮೆಂಟ್ಸ್ ಅಂದ್ಮೇಲೆ ಯಾಕೆ ಬರಬಾರ್ದು? ಏನ್ ಯಾಕೆ ಬರಬಾರ್ದು? ಹೆಂಗ್ ಬರ್ತೀರಾ? ಯಾಕೆ ಬರಬಾರ್ದು ಅಂತ ಹೆಂಗ್ ಬರ್ತೀರಿ ಹೇಳ್ರಿ? ಹೆಂಗ್ ಬರ್ತೀರಿ? ಪರ್ಮಿಷನ್ ಬರ್ಬೇಕು ತಾನೇ? ಯಾಕೆ ಬರಬಾರ್ದು? ಅಲ್ಲ, ನೀವು ಎಂಟ್ರಿ ಮಾಡಿ ಬರ್ಬೇಕಲ್ಲ. ಯಾಕೆ ಬರಬಾರ್ದು? ಪರ್ಮಿಷನ್ ಬಂದ್ರೆ ಏನ್ ಅವ್ರೇನ್ ತಿಂದಾಕ್ತಾರೆ? ಇದು ಇವಾಗ ಅವರು ನರಸಿಂಹಪ್ಪ ಅಂತ ಆಡ್ತಾ ಉಂಟು. ಹಾಗೆ ಈ ಲೇಔಟ್ ಪಕ್ಕದಲ್ಲಿರುವ ಬೃಹತ್ ರಾಜ್ಯ ಕಾಲುವೆ ಒತ್ತುವರಿಗೆ ಅಧಿಕಾರಿಗಳೇ ಸಾಥ್ ನೀಡಿದ್ದಾರೆಂದು ಲೇಔಟ್ ಸಿಬ್ಬಂದಿಗಳು ಹೇಳಿಕೊಂಡಿದ್ದಾರೆ. ಒತ್ತುವರಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ನೀಡಿದ್ರೆ ಸ್ಥಳಕ್ಕೆ ಬಂದ ಗ್ರಾಮ ಸಹಾಯಕ ಶ್ರೀನಿವಾಸ್ ಪರಿಶೀಲನೆ ಮಾಡಿ ಅಕ್ರಮದ ಬಗ್ಗೆ ಪ್ರಶ್ನಿಸುವುದನ್ನ ಬಿಟ್ಟು ಲೇಔಟ್ನಲ್ಲಿ ರಾಜ ಆತಿಥ್ಯವನ್ನು ಅನುಭವಿಸಿದ್ದಾನೆ. ಇನ್ನು ಗ್ರಾಮ ಸಹಾಯಕ ಲೇಔಟ್ ಮಾಲೀಕನ ಜೊತೆ ಸೇರಿ 4-5 ವರ್ಷಗಳಿಂದ ನಿರ್ಮಾಣ ಆಗುತ್ತಿರುವ ಲೇಔಟ್ ಕಾಮಗಾರಿ ಅಧಿಕಾರಿಗಳ ಜೇಬು ತುಂಬಿಸುತ್ತಿದ್ದು, ಶ್ರೀನಿವಾಸ ಜಲಾಶಯಕ್ಕೆ ಸೇರುವ ಬೃಹತ್ ರಾಜ್ಯ ಕಾಲುವೆಗಳು ಲೇಔಟ್ ಮಾಲೀಕರು ಗುಳುಂ ಮಾಡಿದ್ದಾರೆ. ಇಷ್ಟಾದರೂ ಕಣ್ಮುಚ್ಚಿ ಕುಳಿತಿರುವ ತಾಲೂಕು ಅಧಿಕಾರಿಗಳ ನಡೆ ಹಲವು ಅನುಮಾನಗಳನ್ನ ಸೃಷ್ಟಿಸಿದೆ. ರಾಜಕಾಲುವೆಯಲ್ಲಿ ಒತ್ತುವರಿ ಮಾಡಿದ್ದಾರೆ ಇದನ್ನ. ಅದನ್ನ ನೀವು ಅದನ್ನ ಯಾಕೆ ಮಾತಾಡ್ತಾ ಇದ್ದೀರಾ? ಒಡೆಯಕ್ ಬರ್ತಾವನಲ್ಲ, ಒಡೆಯಕ್ ಬರ್ತಾವನೆ. ಅಣ್ಣ ನಮ್ ಕೇಳಿದ್ದು ಯಾಕೆ ತೆಗಿತಾ ಇದ್ರ ಅಂತ. ತೆಗಿಬಾರ್ದ? ಕೇಳ್ಬಾರ್ದಾ? ನೀನೇನ್ ಅಕ್ರಮ ಮಾಡ್ತಲ್ವ? ನಿನ್ ಕೆಲಸ ಮಾಡ್ಕೋ. ಕೇಳು, ಯಾರು ಬೇಡ ಅಂದ್ರು. ಅಲ್ಲ, ಒಡೆಯನ್ ಇಳ್ದಂಗ್ ಬರ್ತಾ ಇದೆಯಲ್ಲ ನೀನು. ಕೇಳಿದ್ದು ಫೋಟೋ ಏನಕ್ಕೆ ತೆಗಿತೀರಾ ಅಂತ ಕೇಳ್ದೆ ನಾನು. ಗಾಡಿ ಸೈಡ್ಗೆ ಹಾಕೋ ಅಂತ ಹೇಳಿ ನೀನ್ ಮಾಡ್ತಾರ ಕೆಲಸ ಅಲ್ಲಪ್ಪ ತಗೊಳ್ತಾರದು. ಇದು ರಾಜಕಾಲುವೆ ಒತ್ತುವರಿ ಆಗಿದೆ. ತಗೊಂಡಿದೀವಿ, ಕೆಲಸ ಮಾಡ್ತಾರ ತಗೊಂಡಿದೀವಿ. ಗಾಡಿ ತೆಗಿಬೇಡ್ರಿ, ಸೈಡ್ಗೆ ಹಾಕೋ ಅಂತ ಸೈಡ್ಗೆ ಹಾಕ್ತೀನಿ. ಅಲ್ಲ, ನೀನ್ ಕೆಲಸ ಮಾಡ್ತಾರದ ವಿಡಿಯೋ ಮಾಡಿರೋದು ನಾವು. ನೀವು ಗಾಡಿ ತೆಗಿದಕ್ಕೆ ನಂಗೆ ಕೇಳಿದ್ದು ಏನಪ್ಪ, ನೀನ್ ಹೆಂಗೆ ರಾಜಕಾಲುವೆ ಮೇಲೆ ಕೆಲಸ ಮಾಡ್ತೀಯಾ? ಕೇಳಿ ಅಣ್ಣ, ಅವ್ರನ್ನ ಯಾರು ಕೇಳ್ಬೇಕು? ನಿನ್ ಗಾಡಿ ಮಾಡ್ತಾರದ ಕೆಲಸ ಇಲ್ಲಿ. ನೀನ್ ಕೆಲಸ ಮಾಡ್ತಾರ ನಿನ್ ಕೇಳ್ತಾ ಇದೀವಿ. ಈಗ ನೀನ್ ಹಂಗೂ ಮಾತಾಡಕ್ ಬಂದ್ರೆ ನಾನು ಕಾನೂನು ಮಾತಾಡ್ತೀನಿ. ಗಾಡಿ ನಂಬರ್ ಫೋಟೋ ತಗೋ ಹೇಳ್ತೀನಿ. ಅದು ಗಾಡಿ ನಂಬರ್ ಇಲ್ಲ, ತಗೋ ಹೇಳ್ತೀನಿ. ಇಲ್ಲೆಲ್ಲ ಇಲ್ಲಿ ಗಾಡಿ ನಂಬರ್ ಇಲ್ದಿದ್ದು ಕೆಲಸ ಮಾಡೋದಿಲ್ಲ. ಹೊಸ ಗಾಡಿಗೆ ನಿಮ್ಗೆ ಏನ್ ಟೂಲ್ಸ್ ತಗೊಂಡು ಮೊದಲೇ ನಾನು ಟೂಲ್ಸ್ ಅಲ್ಲ ಬಂದಿದ್ದ ರೀತಿ ಹಂಗಿತ್ತಪ್ಪ. ಮಾವಲ್ಲಿ ಇಳಿದ್ಬಾರ್ದ? ಏನ್ ಹೇಳ್ತೀಯಣ್ಣ ನೀನ್ ಮಾಡ್ತಿರೋದು ಯಾರು ನಿಂಗೆ ಹೇಳಿದವ್ರು ಇಲ್ಲಿ ರಾಜಕಾಲುವೆ ಕೆಲಸ ಮಾಡುವಂತ? ಅದಕ್ಕೆ ನಾವು ತಗೊಂಡ್ತಾ ಇರೋದು. ನೀನ್ ಯಾಕೆ ಮಾಡ್ತಾ ಇದೀಯ ಅಂತ ನಾನು ನನ್ನ ಜವಾಬ್ದಾರಿ. ಗಾಡಿ ಅಷ್ಟು ಹೇಳು, ನೀನ್ ಅಷ್ಟು ಹೇಳು. ನೀನ್ ಅದು ಬಂದ್ಬಿಟ್ಟು ರಿವರ್ಸ್ ಹಿಂದಿಂದಕ್ಕೆ ಬಂದ್ಬಿಟ್ಟು ನೀನು ಒಳ್ಳೆ ಒಡೆಯನ್ ಬಂದಂಗೆ ಬಂದ್ಬಿಟ್ರೆ ನೀನು ಮೇಲಕ್ಕೆ. ಆಯ್ತು ಬಿಡು. ಒಟ್ಟಾರೆ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ನೀರು ಹರಿಸುವ ರಾಜ್ಯ ಕಾಲುವೆ ಹಾಗೂ ಚೆಕ್ ಡ್ಯಾಂ ಒತ್ತುವರಿ ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಂಬಂಧಪಟ್ಟ ಇಲಾಖೆಗಳು ಸಮಗ್ರ ತನಿಖೆ ನಡೆಸಿ ಒತ್ತುವರಿಯಾದ ಚೆಕ್ ಡ್ಯಾಂ ರಾಜ್ಯ ಕಾಲುವೆಗಳನ್ನು ತೆರವುಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಧೋಬಿ ಘಾಟ್ ಬಳಕೆಗೆ ಬಾರದೆ ಹಾಳಾಗಿರುವುದು ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಮರ್ಪಕ ವೈದ್ಯಕೀಯ ಸೇವೆ ದೊರೆಯದಿರುವುದನ್ನು ಖಂಡಿಸಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಡೋಬಿ ಘಾಟ್ ಬಳಕೆಗೆ ಬಾರದೆ ಹಾಳಾಗಿರುವುದು ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಮರ್ಪಕ ವೈದ್ಯಕೀಯ ಸೇವೆ ದೊರೆಯದಿರುವುದನ್ನು ಖಂಡಿಸಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಯುವ ಮುಖಂಡ ಯತೀಶ್ ಮಾತನಾಡಿ, ಸುಮಾರು 2-3 ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಡೋಬಿ ಘಾಟ್ ನಿರ್ಮಿಸಿ ಉದ್ಘಾಟನೆ ಮಾಡಲಾಗಿದ್ದಾದರೂ ಇದುವರೆಗೂ ಅಲ್ಲಿಗೆ ನೀರು ಹರಿಸದ ಕಾರಣ ಮಡಿವಾಳ ಸಮುದಾಯ ಸೇರಿದಂತೆ ಯಾರೊಬ್ಬರು ಬಟ್ಟೆ ಒಗೆಯಲು ಬಳಸಿಲ್ಲ ಎಂದು ದೂರಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಿಸಲಾದ ಈ ಕಾಮಗಾರಿ ಸಂಪೂರ್ಣ ನಿರುಪಯುಕ್ತವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ದುಸ್ಥಿತಿಗೆ ತಲುಪಿದೆ ಎಂದು ಆರೋಪಿಸಿದ್ದಾರೆ. ಈ ಕಾಮಗಾರಿಯನ್ನು ಮಾಜಿ ಅಧ್ಯಕ್ಷ ಕಾಂತರಾಜು ಅವರ ಶಿಷ್ಯ ಹಾಗೂ ಗುತ್ತಿಗೆದಾರ ನರೇಶ್ ಅವರು ನಿರ್ವಹಿಸಿದ್ದರು ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಎರಡನೇ ಸಮಸ್ಯೆ ಹೇಳ್ತಾ ಇದ್ವಿ. ಇದು ದೋಬಿ ಘಾಟ್ ಅಂತ ಮಾಡಿದ್ರು, ಸುಮಾರು ಒಂದು 2-3 ವರ್ಷದ ಮುಂಚೆ ಮಾಡಿದ್ರು. ಬಟ್ ದೋಬಿ ಘಾಟ್ ಯಾವ ತರ ಇದೆ ನೀವೇ ನೋಡಿ. ಈ ದೋಬಿ ಘಾಟ್ನ ಮಾಡಿದ್ದು ಸುಮಾರು 1 ಲಕ್ಷಗಳಲ್ಲಿ ಆಗಿದೆ ಇದನ್ನ ಖರ್ಚು ಮಾಡೋಕ್ಕೆ. ಅಂದ್ರೆ ಇದೆಲ್ಲ ಸಾರ್ವಜನಿಕರ ದುಡ್ಡೇ. ಸಾರ್ವಜನಿಕರ ದುಡ್ಡನ್ನ ಈ ತರ ಪೋಲ್ ಮಾಡ್ತಾ ಇದ್ದಾರೆ. ಯಾರೋ ನಮ್ಮ ಅಧ್ಯಕ್ಷರಿದ್ರು ಕಾಂತರಾಜ್ ಅವರು ಶಿಷ್ಯನೇ ಕಾಂಟ್ರಾಕ್ಟರ್ ಇದ್ರು, ನರೇಶ್ ಅಂತ ಹೇಳ್ಬಿಟ್ಟು, ನರೇಶ್ ಸ್ಟೀಫನ್ ಅಂತಾರೆ ಅವರೇ ಇದನ್ನ ಮಾಡಿಸಿದ್ದು. ಈಗಿನ ಪರಿಸ್ಥಿತಿ ನೋಡಿ, ದೋಬಿ ಘಾಟ್ನ ಈಗಿನ ಪರಿಸ್ಥಿತಿ ನೀವೇ ಮಾಡಿ. ಈ ಊರಿನ ಮೂಲಭೂತ ಸೌಕರ್ಯ ಏನಾಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ತರ ಇನ್ನೂ ತುಂಬಾ ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನ ಧ್ವನಿ ಎತ್ತಾನೆ ಇರ್ತೀನಿ. ಗ್ರಾಮಸ್ಥರ ಪ್ರಕಾರ ಆಸ್ಪತ್ರೆಯಲ್ಲಿ ಔಷಧಿ ಮತ್ತು ಇಂಜೆಕ್ಷನ್ಗಳ ಕೊರತೆಯಿಂದ ಸಾಮಾನ್ಯ ಕಾಯಿಲೆಗಳಿಗೂ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾಗಿ ಬರುತ್ತಿದ್ದು, ಇದರಿಂದ ಬಡ ಕುಟುಂಬಗಳಿಗೆ ಹೆಚ್ಚುವರಿ ಆರ್ಥಿಕ ಹೊರೆ ಉಂಟಾಗುತ್ತಿದೆ. ಗ್ರಾಮಸ್ಥರು ಆಸ್ಪತ್ರೆಯಲ್ಲಿ 24 ಗಂಟೆಯೂ ವೈದ್ಯರು ಹಾಗೂ ಸಿಬ್ಬಂದಿ ಲಭ್ಯವಿರುವಂತೆ ಕ್ರಮ ಕೈಗೊಳ್ಳಬೇಕು. ಹೆರಿಗೆ ಸೇರಿದಂತೆ ಅಗತ್ಯ ವೈದ್ಯಕೀಯ ಸೇವೆಗಳನ್ನು ಕಲ್ಪಿಸಬೇಕು ಹಾಗೂ ಡೋಬಿ ಘಾಟ್ ಅನ್ನು ದುರಸ್ತಿ ಮಾಡಿ ಸಾರ್ವಜನಿಕ ಬಳಕೆಗೆ ಯೋಗ್ಯವಾಗಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನು ಒತ್ತಾಯಿಸಿದ್ದಾರೆ. చినకట్పల్లి మాకు చేరండి హాస్పిటల్కి డెలివరీ మంచి 12 గంటలు రేతులా అలుకూరు ఈతోటి మరుమంతా బట్టలు కట్టి డెలివరీ చేసిపోయినారు. ఈత డెలివరీ ఆసుపత్రి ఏమాయా బట్టలు కట్టి మరుమంతా డెలివరీ చేసుకొని పోయినారు. ಯಾವಾಗ ಮಾಡಿದ್ದು ಆ ಥರ? ಯಾವಾಗ ಮಾಡಿದ್ದು? 3 ತಿಂಗಳಾಗೈತೆ ಸ್ವಾಮಿ. 12 గంటలు రేతులా ఈత ఆసుపత్రిలో ఉండి డెలివరీ అవుతుండదా అన్ని అన్యాయం చేసి తండ్రి ఏమేదంతా అడుగుతాము. ఊర్లో ఉండేవాళ్ళు పంచాయతీ ఆసుపత్రిలో ఎవరు లేరు. ఇద్దరు ఆడవాళ్ళు వస్తా ఉన్నారు. ఎడ్యుకోటర్ అని పేరు ఉంది, చూసేవాళ్ళు లేదు మాకు. 2 మాటలు చంపిస్తారు నన్ను. మాకి 2 మాత్రలు ఇంజక్షన్లు ఇచ్చేది ఏమిటప్ప ఎవరికన్నా ఇండ్లు కట్టి హాస్పిటల్ ఏమిటి సుఖం లేదు హాస్పిటల్. ಇಂಜೆಕ್ಷನ್ ಕೊಡೋರಿಲ್ಲ ಸರ್, ಒಂದು ಮಾತ್ರೆ ಇಲ್ಲ, ಏನಿಲ್ಲ. ಪೇಷಂಟ್ ಆದ್ರೂ ಇಲ್ಲ. 500 ರೂಪಾಯಿ ಕೊಡ್ಬೇಕು ಸ್ಟೇಷನ್ ಹತ್ರ ಹೋಗಿ ನಾವು ಊರಾಗ ಹಾಸ್ಪಿಟಲ್. ಇದೇ ವೇಳೆ ಗ್ರಾಮಸ್ಥರಾದ ಗಂಗಾರಾಮ್, ಶ್ರೀಕಾಂತ್, ವಿವೇಕ್, ಮಣಿಕಂಠ, ಮಂಜುನಾಥ್, ಅಭಿರಾಮ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ
ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಸಂಸ್ಥೆಯ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆಯ ಕಾರ್ಯಕ್ರಮ ನಡೆಯಿತು. ಸಂಸ್ಥೆಯ ವ್ಯವಸ್ಥಾಪಕಿ ಕವಿತಾ ಯರಗಂ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 2026-27ನೇ ಸಾಲಿನ ಅಧ್ಯಕ್ಷೆಯಾಗಿ ಸೌಮ್ಯ ಅವರನ್ನು ಆಯ್ಕೆ ಮಾಡಿ ಅಧಿಕಾರವನ್ನು ಹಸ್ತಾಂತರಿಸಲಾಯಿತು. ಸಮಾಜಮುಖಿ ಹಾಗೂ ಜನಪರ ಕಾರ್ಯಕ್ರಮಗಳ ಮೂಲಕ ಗುರುತಿಸಿಕೊಂಡಿರುವ AVLG ಸಂಸ್ಥೆ ಪ್ರತಿ ವರ್ಷವೂ ಸಹ ಹೊಸ ಅಧ್ಯಕ್ಷೆಯನ್ನು ಆಯ್ಕೆ ಮಾಡುವ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬಂದಿದೆ. ಮಹಿಳಾ ಸಬಲೀಕರಣ, ಸಾಮಾಜಿಕ ಸೇವೆ, ಆರೋಗ್ಯ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಸ್ಥೆ ನಿರಂತರವಾಗಿ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ನನ್ನ ಹೆಸರು ಸೌಮ್ಯ ಅನಿಲು, AVLG ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟ್ 2026-27ಗೆ ಇವತ್ತಿನ ದಿನ ಇನ್ಸ್ಟಾಲೇಷನ್ ಅಂದರೆ ಪದವಿ ಸ್ವೀಕಾರ ಲಾಸ್ಟ್ ಇಯರು ಆಶಾರಾಣಿ ಅವರಿಂದ ಇವತ್ತು ಹಸ್ತಾಂತರ ಆಗಿದೆ. ಅವರು ಹೆಂಗೆ ನಡೆಸ್ಕೊಟ್ರು ಅಂದರೆ ಸಮಾಜ ಕಳಕಳಿ ವ್ಯವಸ್ಥೆ, ಯಾವುದೇ ಒಂದು ಸಂಸ್ಥೆನೂ ಬಿಡಲಿಲ್ಲ ಅವರು. ಸೊ ಎಲ್ಲದಕ್ಕೂ ನಮ್ಮ ಸರ್ವಿಸ್ನ ಅವ್ರಿಗೆ ಸಹಕರಿಸಿದ್ದಾರೆ, ಅವ್ರಿಗೆ ಮುಡುಪಾಗಿಸಿದ್ದಾರೆ. ಅದರ ವತಿಯಿಂದನೇ ನಾನು ಅನುಕರಣೆ ಮಾಡಿಕೊಂಡು ನಮ್ಮ ಸಮಾಜದ ಎಲ್ಲ ಭಾಗಗಳಿಗೂ ನನ್ನ ಕಡೆಯಿಂದ ಏನೇನು ಸಹಾಯ ಆಗಬೇಕೋ ಸಹಕಾರ ಸಹವತಿಯಿಂದ ಆಶಿಸ್ತೀನಿ ಅವ್ರಿಗೆ ಕೊಡೋದಕ್ಕೆ. ಈ ಸಂಸ್ಥೆಯಿಂದ ಇವತ್ತೇ ನಾನು ಹಸ್ತಾಂತರ ಆಗಿದ್ದಿನಾನೇ ನಮ್ಮ KSRTC ಬಸ್ ಡ್ರೈವರ್ಸ್ಗೂ ಕಂಡಕ್ಟರ್ಸ್ಗೆ ಬೆಚ್ಚನೆಯ ಬೇಸಿಗೆ ಅನ್ನೋ ಒಂದು ಪ್ರಾಜೆಕ್ಟ್ನ
ಹಮ್ಮಿಕೊಂಡಿದ್ದೀವಿ ನಾವು. ಇವತ್ತಿನ ದಿನ ಅವರಿಗೆ ಈ ಚಳಿ, ಆಷಾಢ ಮಾಸದಲ್ಲಿ ಚಳಿ ಅಲ್ವಾ, ಸೊ ಅವರ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಒಂದು ಮಫ್ಲರ್ ವಿತರಣೆ ಮಾಡೋಣ. ಅವರ ಒಂದು ನಿಸ್ವಾರ್ಥ ಸೇವೆಗೆ ನಮ್ಮ ಒಂದು ಅಳಿಲು ಸೇವೆ ಅಂತ ಮಾಡೋಣ ಅಂತ ಜಾಯಿಂಟ್ ಪ್ರಾಜೆಕ್ಟ್ ಅಂದ್ಕೊಂಡಿದ್ದೀವಿ ಉತ್ತರಹಳ್ಳಿ ಜೊತೆ. ಇಂಥ ದೊಡ್ಡ ಪ್ಲ್ಯಾಟ್ಫಾರ್ಮ್ನೇ ನಮಗೆ ಕೊಟ್ಟಿದ್ದಾರೆ, ಇಂಥವೆಲ್ಲ ಮಾಡ್ಬೋದು ಅಂತ ನಮ್ಮ ಕವಿತಾ ಕೈರೋಗಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಜವಾಬ್ದಾರಿ ಅಂತೂ ಜಾಸ್ತಿ ಇದೆ, ಅದೇ ವತಿಯಿಂದ ಇನ್ನೂ ನಮಗೆ ಹೆಚ್ಚು ಸಂತೋಷವೂ ಇದೆ, ಜವಾಬ್ದಾರಿನೂ ಹೆಚ್ಚಿದೆ. ಸಮಾಜದ ಕಳಕಳಿಯಿಂದ ನಾನು ಸದಾ ಸಮಾಜ ಸೇವೆಗೆ ಅಂಕಿತವಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೂತನ ಅಧ್ಯಕ್ಷೆ AVLG ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ವ್ಯವಸ್ಥಾಪಕಿ ಕವಿತಾ ಯರಗಂ, 5-6 ವರ್ಷಗಳ ಹಿಂದೆ ಆರಂಭವಾದ ಆರ್ಯ ವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಇಂದು ದೇಶ ವಿದೇಶಗಳಲ್ಲಿರುವ ಮಹಿಳೆಯರನ್ನು ಒಗ್ಗೂಡಿಸಿ ಸಾಮಾಜಿಕ ಸೇವೆಯ ವೇದಿಕೆಯಾಗಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿಯೂ ಮಹಿಳೆಯರ ಅಭಿವೃದ್ಧಿ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಪ್ರತಿ ವರ್ಷ ನಮ್ಮ AVLGಯಲ್ಲಿ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಹೊಸ ಪ್ರೆಸಿಡೆಂಟ್ಗಳು ಬರ್ತಾ ಇರ್ತಾರೆ. ಆ ಪ್ರೆಸಿಡೆಂಟ್ ಬಂದಾಗ ಅವ್ರನ್ನ ನಾವು ಇನ್ಸ್ಟಾಲ್ ಮಾಡ್ತೀವಿ ಆ್ಯಸ್ ಎ ಬೋರ್ಡ್ ಮೆಂಬರ್ ಆಗಿ. ಸೊ ಅವ್ರಿಗೋಸ್ಕರ AVLGI ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಇಟ್ಕೊಂಡಿರೋದು ಇವತ್ತು. ಸೊ ಇವತ್ತು ನಮ್ಮ AVLG ಚಿಕ್ಕಬಳ್ಳಾಪುರ ವಿಂಗಲ್ಲಿ ಹೊಸ ಪ್ರೆಸಿಡೆಂಟ್ ಬಂದರೆ, ಅವ್ರ ಹೆಸರು ಸೌಮ್ಯ ಅಂತ, ಶಿ ಈಸ್ ದ ಒನ್. ಸೊ ಈ ಪ್ರೆಸಿಡೆಂಟು ಈ ಸತಿ ಕೂಡ ತುಂಬ ದೊಡ್ಡದಾಗಿ ಪ್ರಾಜೆಕ್ಟ್ಗಳು ಮಾಡಲಿ, ಸೊಸೈಟಿಗೆ ಒಳ್ಳೆಯದಾಗಲಿ, ಆಮೇಲೆ ನಮ್ಮ ಹೆಣ್ಮಕ್ಳು ಎಂಪವರ್ಮೆಂಟ್ಗಾಗಲಿ 200 ಮೆಂಬರ್ಸ್ ಪೊಲೀಸ್ ಅವ್ರಿಗೆ 200 ಮೆಂಬರ್ಸ್ ಪೊಲೀಸ್ ಅವರಿಗೆ ರಾಖಿ ಕಟ್ಟಿದ್ದೀವಿ. ಆಮೇಲೆ ಬಸ್ ಕಂಡಕ್ಟರ್ಸ್ಗೆ ನಾವು ಸ್ಟೀಲ್ ವಾಟರ್ ಬಾಟಲ್ಸ್ ಕೊಟ್ಟಿದ್ದೀವಿ. ಇಂಥದ್ದೆಲ್ಲ ಆಗ್ತಿತ್ತು, ನೀವು ನೋಡ್ತಾ ಇದ್ದೀರಾ, ತುಂಬ ಸಂತೋಷ. ಕಮೆಂಟ್ಸು ಒಳ್ಳೆಯದಾಗಿ ಬರ್ತಾ ಇದೆ ನಮಗೆ. ಒಟ್ಟಾರೆ ಹೊಸ ನಾಯಕತ್ವದೊಂದಿಗೆ AVLG ಸಂಸ್ಥೆ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ವಿಶ್ವಾಸ ವ್ಯಕ್ತವಾಗಿದ್ದು, ನೂತನ ಅಧ್ಯಕ್ಷೆ ಸೌಮ್ಯ ಅವರಿಗೆ ಸದಸ್ಯರು ಹಾಗೂ ಗಣ್ಯರು ಶುಭಾಶಯ ಕೋರಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕೆಳವರ ಅರುಣ್, MMP ನ್ಯೂಸ್, ಚಿಕ್ಕಬಳ್ಳಾಪುರ. ಬಲಗೈ ಸಮುದಾಯ ಒಕ್ಕೂಟಕ್ಕೆ, ಚಿಕ್ಕಬಳ್ಳಾಪುರ ಬಲಗೈ ಜಾತಿಗಳ ಒಕ್ಕೂಟಕ್ಕೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಬಲಗೈ ಜಾತಿ ಒಕ್ಕೂಟಕ್ಕೆ. ಶಿಡ್ಲಘಟ್ಟ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದ ಸಮುದಾಯದ ಜನರು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವಾಧ್ಯಕ್ಷ ಛಲವಾದಿ ತ್ಯಾಗರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದರು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವಾಧ್ಯಕ್ಷ ಛಲವಾದಿ ತ್ಯಾಗರಾಜ್ ಮಾತನಾಡಿ, ಛಲವಾದಿ ವಲಯ ಬಲಗೈ ಜನರನ್ನ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಜಾಗೃತಿಗೊಳಿಸುವ ಸಲುವಾಗಿ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಗುತ್ತಿದ್ದು, ಈ ಸಮಾವೇಶದಲ್ಲಿ ಜನಾಂಗದ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ನಡೆಯಲಿದೆ ಎಂದು ಹೇಳಿದರು. ವಲಯ ಜನಾಂಗವು ಶತಮಾನಗಳ ಇತಿಹಾಸವನ್ನು ಹೊಂದಿರುವ ಶ್ರಮಜೀವಿ ಸಮುದಾಯವಾಗಿದೆ. ಅನೇಕ ಸಂಕಷ್ಟಗಳು, ಸಾಮಾಜಿಕ ಅಸಮಾನತೆಗಳು ಮತ್ತು ತಾರತಮ್ಯಗಳನ್ನ ಎದುರಿಸಿದರೂ ಸಹ ಈ ಸಮುದಾಯ ತನ್ನ ಆತ್ಮಸ್ಥೈರ್ಯ, ದುಡಿಮೆ ಮತ್ತು ಸಂಸ್ಕೃತಿಯನ್ನ ಎಂದಿಗೂ ಕಳೆದುಕೊಳ್ಳಲಿಲ್ಲ ಎಂದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳು ಕಳೆದರೂ ಸಹ ಸಮುದಾಯದ ಶೈಕ್ಷಣಿಕ ಸ್ಥಿತಿಗತಿ, ಆರ್ಥಿಕ ಪರಿಸ್ಥಿತಿ ಸಹಿತ ಅನೇಕ ವಿಷಯಗಳ ಬಗ್ಗೆ ಜಾಗೃತಿ ಸಮಾವೇಶದಲ್ಲಿ ಚರ್ಚೆಯಾಗಲಿದೆ. ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಹಿತ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಸುಮಾರು ವರ್ಷಗಳಿಂದ ನಮ್ಮ ಕನಸಿತ್ತು, ಈ ನಮ್ಮ ಸಮುದಾಯದ ಕನಸಿತ್ತು, ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ಈಡೇರಿಸ್ತಾ ಇದ್ದೀವಿ. ಯಾರೋ ಒಂದು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈಡೇರ್ತಾ ಇದೆ ಅನ್ನೋಕ್ಕೆ ನಮಗೆಲ್ಲರೂ ಭಾಳ ಖುಷಿ ಇದೆ. ಅದ್ರ ಜೊತೆಗೆ ನಾವು ಸಂಘಟನೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಭಾಳ ನೀಟಾಗಿ ಈ ಸಮಾವೇಶ ಮಾಡಲಿಕ್ಕೆ ನಾವು ಒಂದು ಪ್ರೇರೇಪಣೆ ಕೊಟ್ಟಿದ್ದೀವಿ. ಈ ಒಂದು ಸಮಾವೇಶಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಪರಮೇಶ್ವರ ಸಾಹೇಬರು ಆಗಿರ್ಬೋದು, ಛಲವಾದಿ ಆನಂದಸ್ವಾಮಿ ಸಾಹೇಬರಾಗಿರ್ಬೋದು, ಮಾದೇವ ಸಾಹೇಬರಾಗಿರ್ಬೋದು, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು, ಹೆಂಗಸಮ್ಮಣ್ಣಾಗಿರ್ಬೋದು, ಇವರಲ್ಲೂ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಅವರ ಒಂದು ಕೈ ಬಲಪಡಿಸಿ ನಮ್ಮ ಸಮುದಾಯಕ್ಕೆ ಆಗಬೇಕಂತ ಬಂದರೆ, ನಮ್ಮ ಸಮುದಾಯಕ್ಕೆ ಆಗಬೇಕಾಗಿರೋ ಅನುಕೂಲಗಳಿಗೆ ಅವರ ಮುಂದೆ ಎಲ್ಲ ನಾವು ಇಟ್ಟು ಈ ಮುಂದೆ ಸಂಘಟನೆಯನ್ನು ಇನ್ನಷ್ಟು ನಾವು ಬಲಪಡಿಸಲಿಕ್ಕೆ ನಾವು ಪ್ರೇರೇಪಣೆಯಿರುವ ಜೊತೆಗೆ ಸಂಘಟನೆಗೆ ನಾವು ಬಲ ಕೊಟ್ಟು ನಮ್ಮೆಲ್ಲರ ಹಿರಿಯರ ಮುಖಾಂತರವಾಗಿ, ಕಿರಿಯರ ಮುಖಾಂತರವಾಗಿ ಇವತ್ತು ತಾವೆಲ್ಲ ನೋಡ್ತಾ ಇರ್ಬೋದು, ಸಂಬಂಧಪಟ್ಟಂಥ ಎಲ್ಲ
ತಾಲೂಕಿನಿಂದ ಆಗಮಿಸಿರುವಂಥ ನಮ್ಮ ಬಲಗೈ ಜಾತಿಯ ಒಕ್ಕೂಟದ ಮುಖಂಡರಿಗೂ ಮತ್ತು ಸಮುದಾಯದ ಬಂಧುಗಳಿಗೂ ನಮ್ಮ ಸಮಾಜಕ್ಕೂ ಕೂಡ ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ಪರವಾಗಿ ಹಾಗೂ ಶಿಡ್ಲಘಟ್ಟ ತಾಲೂಕು ಒಕ್ಕೂಟದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ನಾವು ಅಭೂತಪೂರ್ವವಾದಂಥ ಸ್ವಾಗತ ಮತ್ತು ಕೃತಜ್ಞತೆ ಸಲ್ಲಿಸಿದ್ದೀವಿ. ಕಾರಣ ಏನಂದರೆ ಈ ಸಂದರ್ಭದಲ್ಲಿ ತಾಲೂಕು ಗೌರವಾಧ್ಯಕ್ಷ ರಾಮಕೃಷ್ಣಪ್ಪ, ಜಿಲ್ಲಾ ಸಲಹಾ ಸಮಿತಿಯ ಸದಸ್ಯ ಎಂ ಕೃಷ್ಣಯ್ಯ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮದನ್ ಕುಮಾರ್, ತಾಲೂಕು ಖಜಾಂಚಿ ಮುನಿಕುಮಾರ್, ನಂದನ್, ನವೀನ್ ಕುಮಾರ್, ಅಶೋಕ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMT ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಬಿಜಿಎಸ್ ಶಾಲೆಯ ಆವರಣದಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಆದಿಚುಂಚನಗಿರಿ ಮಹಾಪೀಠ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳಾನಾಥ ಸ್ವಾಮೀಜಿ ಮಾತನಾಡಿ, ಬಹಳಷ್ಟು ಜನ ಮಕ್ಕಳ ಅಕ್ಷರಾಭ್ಯಾಸಕ್ಕಾಗಿ ಶೃಂಗೇರಿ, ಉಡುಪಿ, ಧರ್ಮಸ್ಥಳ ಹೀಗೆ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ಅಕ್ಷರ ತಿದ್ದಿಸುವ ವಾಡಿಕೆ ಇಟ್ಟುಕೊಂಡಿದ್ದಾರೆ. ಆದರೆ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಸ್ಥಳೀಯವಾಗಿಯೇ ಹಳೆಯ ಗುರುಕುಲ ಪದ್ಧತಿ ನೆನಪಿಸುವಂತೆ ಶಾಲೆಯ ಆವರಣದಲ್ಲೇ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಪರಿಪಾಠ ಬೆಳೆಸಿಕೊಂಡಿದೆ. ವಿದ್ಯಾರ್ಥಿಗಳು ಕೇವಲ ಪಠ್ಯ ಶಿಕ್ಷಣಕ್ಕೆ ಸೀಮಿತವಾಗದೆ ಉತ್ತಮ ಸಂಸ್ಕಾರ, ನೈತಿಕ ಮೌಲ್ಯಗಳು ಹಾಗೂ ರಾಷ್ಟ್ರಭಕ್ತಿಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಾಹಿತಿಯನ್ನು ಕೊಟ್ಟಿರ್ತಾರೆ ಶಾಲೆಯಿಂದ, ಅವೆಲ್ಲವನ್ನ ಕೂಡ ಫಾಲೋ ಅಪ್ ಮಾಡಬೇಕು ನೀವು ಹೇಳಿ ನಮ್ಮ ಸಿಒ ತುಂಬಾ ವಿಚಾರಗಳನ್ನ ಹೇಳಿದ್ದಾರೆ. ಅದೇ ರೀತಿ ತಾವೆಲ್ಲರೂ ಕೂಡ ನನಗೆ ಅರ್ಥ ಆಗುತ್ತೆ, ನೀವು ಬೆಳಗ್ಗೆನೆ ಇಷ್ಟು ಸುಂದರವಾಗಿ ಉಡುಗೆ ತೊಡುಗೆಗಳನ್ನ ಹಾಕ್ಕೊಂಡು ಇಷ್ಟು ಪ್ರೀತಿಯಿಂದ ಮಕ್ಕಳನ್ನ ಮುದ್ದಾಗಿ ರೆಡಿ ಮಾಡ್ಕೊಂಡು ನಮಗೆ ಖುಷಿ ಆಗುತ್ತೆ. ಆ ಮಕ್ಕಳು ಒಂದು ಎತ್ತಿ ಒಂಥರ ಮುದ್ದಾನಪ್ಪ ಅಂತ ನಮಗೆ ಅನಿಸುತ್ತೆ. ಇಲ್ಲಿ ನಿಮಗೆ ಜನ್ಮ ಕೊಟ್ಟವರಿಗೆ ನೀವು ಜನ್ಮ ಕೊಟ್ಟಾಗಿಂದನೂ ಕೂಡ ಆ ಮಕ್ಕಳು ಹುಟ್ಟದಾಗಿಂದನೂ ಕೂಡ ಗಂಡ ಹೆಂಡತಿ ಇಬ್ಬರೇ ಈ ರೀತಿ ಕೂತ್ಕೊಂಡು ಯಾವ ಥರ ಕೂತ್ಕೊಂಡಿದ್ರ? ಒಂದು ದಿವಸ ಕೂತ್ಕೊಂಡಿಲ್ಲ ಅಲ್ಲ. ಒಂದೇ ತಂದೆ ಕೇರ್ ಮಾಡಿರ್ತೀರಿ, ಇಲ್ಲ ತಾಯಿ ಕೇರ್ ಮಾಡಿರ್ತೀರಿ. ಇವತ್ತಿಬ್ಬರು ತಂದೆ ತಾಯಿ ಇಬ್ಬರೂ ಕೂಡ ಮಕ್ಕಳು ಒಂದು ದೇವರು. ಆ ದೇವತೆನ ಆರಾಮಕ್ಕೆ ಒಳ್ಳೆ ಆ ಮಗುಗೆ ಅಲಂಕಾರ ಮಾಡಿ ಏನೇ ಒಂದು ಪ್ರಾರಂಭ ಮಾಡುದು ಒಂದು ನಿರ್ವಿಘ್ನವಾಗಿ ಜರಗಲಿ ಅಂತ ಒಂದು ಪೂಜೆ ಸಮೇತ ನಾವು ಪ್ರಾರಂಭ ಮಾಡುವಂಥದ್ದು. ಆಗ್ತಾನೆ ಮಳೆ ಬಂದಿದೆ, ರೈತ ಉಳಬೇಕು, ಪೂಜೆ ಮಾಡೇನೆ ಉಳುವಂಥದ್ದು. ಮನೆ ಕಟ್ಟಬೇಕು, ಗುದ್ಲಿ ಪೂಜೆ ಮಾಡೇ ಉಳುವಂಥದ್ದು. ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಏನೋ ಒಂದು ಪೂಜೆ ಮಾಡಿ ನಾವು ಮಾಡುವಂಥದ್ದು, ಅದು ನಮ್ಮ ಸಂಪ್ರದಾಯ. ಈ ಮಕ್ಕಳಿಗೆ ಜೀವನ ಪೂರ್ತಿ ಬದುಕಲಿಕ್ಕೆ ಬೇಕಿರುವಂತಹ ಶಿಕ್ಷಣದ ಪ್ರಾರಂಭಕ್ಕೆ ನಾವು ಯಾವತ್ತಾರು ಯೋಚನೆ ಮಾಡಿದೀವ ಇದಕ್ಕೊಂದು ಪೂಜೆ ಮಾಡಬೇಕು ಅಂತ? ಮದುವೆಗೆ ಮಾಡ್ತೀವಿ, ಮುಂಜಿಗೆ ಮಾಡ್ತೀವಿ, ಮತ್ತೊಂದಕ್ಕೆ ಮಾಡ್ತೀವಿ, ಬರ್ತ್ಡೇಗೆ ಮಾಡ್ತೀವಿ. ಆದರೆ ಶಿಕ್ಷಣದ ಪ್ರಾರಂಭಕ್ಕೆ ಅಂತ ಹೇಳಿ ಎಲ್ಲೋ ಕೋರ್ಟ್ಗೆ ಒಬ್ಬರೋ ಇಬ್ಬರೋ ಬೇರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಯಾರೋ ಪೂಜಾರಿಗಳ ಹತ್ರ ಏನೋ ಶಾಸ್ತ್ರೋಕ್ತವಾಗಿ ಮಾಡಿಸ್ಕೊಂಡು ಬರ್ಬೋದೇ ಬಿಟ್ರೆ ಬೈ ಅಂಡ್ ಲಾರ್ಜ್ ನಾವ್ಯಾರು ಇದಕ್ಕೊಂದು ಶುಭಾರಂಭ ಕೊಡೋದೇ ಇಲ್ಲ. ಹಾಗಾಗಿ ಪೂಜ್ಯ ಶ್ರೀಗಳು ಯೋಚನೆ ಮಾಡಿದ್ದೇನು ಅಂದ್ರೆ, ಇಂತಹ ಮಹತ್ತರವಾದಂತಹ ಕಾರ್ಯಕ್ರಮಕ್ಕೆ ಒಂದು ಶುಭವಾದ ಪ್ರಾರಂಭ ಇರಲಿ ಅಂತ ಹೇಳಿಬಿಟ್ಟು ಈ ಒಂದು ಜ್ಞಾನಾಂಕುರವನ್ನ, ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶಾಲೆಗಳಲ್ಲೂ ಸಹ ಮಾಡ್ಕೊಂಡು ಬಂದಿದ್ದೀವಿ. ಮಕ್ಕಳ ಪೋಷಕರು ಶಾಲೆಯ ಆವರಣದಲ್ಲಿ ಎಲೆ, ಅಡಿಕೆ, ಅಕ್ಕಿ, ಬೆಲ್ಲ, ಬಾಳೆಹಣ್ಣು ತಂದು ಪೂಜೆ ಸಲ್ಲಿಸಿದ ನಂತರ ತಮ್ಮ ಮಕ್ಕಳಿಗೆ ಅಕ್ಷತೆಯ ಮೇಲೆ ಓಂಕಾರವನ್ನ ಬರೆಯಿಸುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜಿಎಸ್ ಶಾಲೆಯ ಪ್ರಾಂಶುಪಾಲ ಮುನಿರಾಜು, ಶಿಕ್ಷಕಿಯರು ಹಾಗೂ ಪೋಷಕರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಹಸುವಿನ ಮೇಲೆ ಚಿರತೆ ದಾಳಿ, ರಕ್ತ ಹೀರುತ್ತಿರುವ ದೃಶ್ಯ ಸೆರೆ, ಗ್ರಾಮಸ್ಥರಲ್ಲಿ ಹೆಚ್ಚಾದ ಆತಂಕ. ಪ್ರಧಾನಿಯಿಂದ ಸಾಮಾನ್ಯನವರೆಗೂ ಒಂದೇ ಮತದಾನದ ಹಕ್ಕು, ಇದು ಪವಿತ್ರ ಪ್ರಜಾಪ್ರಭುತ್ವದ ಸೌಂದರ್ಯ, ಜಿಲ್ಲಾಧಿಕಾರಿ ಜಿ ಪ್ರಭು. ಲೇಔಟ್ ನಿರ್ಮಾಣದ ನಡುವೆ ರಾಜಕಾಲುವೆ, ಚೆಕ್ ಡ್ಯಾಂಗಳ ಗುಳುಂ, ಪ್ರಭಾವಿ ರಾಜಕಾರಣಿ ಕೈವಾಡ ಶಂಕೆ, ಅಧಿಕಾರಿಗಳ ಸಾಥ್ ಆರೋಪ.
ಬಳಕೆಗೆ ಬಾರದ ಲಕ್ಷಾಂತರ ರೂಪಾಯಿ ವೆಚ್ಚದ ಧೋಬಿ ಘಾಟ್, ಸಮರ್ಪಕ ವೈದ್ಯಕೀಯ ಸೇವೆ ದೊರೆಯದ ಆಸ್ಪತ್ರೆ, ಗ್ರಾಮಸ್ಥರ ತೀವ್ರ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.